ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ನಾನು ಗಜಾನಂತ್. ಇವತ್ತು ಏನೋ ಒಂದು ಮ್ಯಾಟ್ರ್ ಬಗ್ಗೆ ಮಾತಾಡಬೇಕು. ಏನು ಅಂದರೆ ಇವಾಗ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ನೋಡಿರ್ಬೋದು ನೀವು. ಓಲಾ ಆಗಿರ್ಬೋದು, ಊಬರ್ ಆಗಿರ್ಬೋದು, ರ್ಯಾಪಿಡೋ ಆಗಿರ್ಬೋದು, ಪೋರ್ಟರ್ ಆಗಿರ್ಬೋದು, ಬೈಕ್ ಟ್ಯಾಕ್ಸಿ ಮಾಡೋರಿಗೆ ಹಿಡಿತಾ ಇದ್ದಾರೆ, ದಂಡ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಚಾನಲಲ್ಲೂ ಕೂಡ ಹೇಳಿದ್ದೀವಿ. ನಮ್ಮ ಸ್ನೇಹಿತರು ಕೂಡ ಹೇಳಿದ್ದಾರೆ. ಅದೇ ರೀತಿ ನೀವು ಅಲ್ಲಿ ಇಲ್ಲಿ ಆಟೋದವರು ಹಿಡಿದುಕೊಡೋದು ಕೂಡ ನೀವು ನೋಡಿರ್ತೀರ. ಓಕೆ, ಆ ರೀತಿ ನಾನು ಪೋಸ್ಟ್ಗಳನ್ನ ಮಾಡಿದ್ದೆ. ಈ ರೀತಿ ಹಿಡಿತಾ ಇದ್ದಾರೆ, ಈ ರೀತಿ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಮಾಡಿದ್ದೆ. ಅದಕ್ಕೆ ಕೆಲವೊಂದು ಜನ ಓಕೆ ಹಿಡಿತಾ ಇದ್ದಾರೆ, ಒಂದು ಸ್ವಲ್ಪ ಹುಷಾರಲ್ಲಿರಬೇಕು, ಹಂಗೆ ಹಿಂಗೆ ಅಂತ ಹೇಳಿದ್ದಾರೆ. ಇನ್ನೂ ಕೆಲವರು ಮಹಾನ್ ಬುದ್ಧಿವಂತರು ಏನು ಹೇಳಿದ್ದಾರೆ, ಎಲ್ಲೂ ಹಿಡಿತಾ ಇಲ್ಲ, ನೀನು ಮಾಡ್ತಾ ಇರೋದು ಸರಿ ಇಲ್ಲ, ಯಾವತ್ತೂ ಒಂದು ದಿವಸ ಬರ್ತೀಯಾ ಹಿಡಿಯೋಗೋಸ್ಕರ ಮಾಡ್ತೀಯಾ. ಅಲ್ಲ ಗುರುವೇ, ಹಿಡಿದಾಗ ಅರ್ಥ ಆಗುತ್ತೆ ನಿನಗೆ. ಹಿಡಿದಾಗ ಪೊಲೀಸರ ಹತ್ರ ಕೈ ಕಟ್ಕೊಂಡು ಅಬಾ ಮಾಡುವಾಗ ಗೊತ್ತಾಗುತ್ತೆ. ಮಾಡಿದವರು ಇದ್ದಾರೆ, ಕಮೆಂಟ್ಸ್ ಓದು ಕೆಳಗಡೆ ಬಂದು. 2 ದಿನ 5,000 ರೂಪಾಯಿ ಕೊಟ್ಟಿದ್ದೀನಿ, ಎರಡು ದಿನ ಆದರೂ ಕೂಡ ನನಗೆ ಗಾಡಿನ ಬಿಟ್ಟಿಲ್ಲ, ಏನು ಮಾಡಲಿ, ಹಿಂಗಾದರೆ ಹಿಂಗೆ, ನಮ್ಮ ಗಾಡಿನೂ ಇಲ್ಲ, ಈ ಕಡೆ ಡ್ಯೂಟಿನೂ ಮಾಡೋಕ್ಕಾಗ್ತಲ್ಲ, ನಾವು ಯಾವ್ದು ಮಾಡೋದು, ಒಂದ್ರ ಮೇಲೆ ನಾವು ಇಷ್ಟು ದಿವಸ ಡಿಪೆಂಡ್ ಆಗಿದ್ವಿ, ಏನು ಮಾಡೋದು ನಮಗೊಂದು ಅರ್ಥ ಆಗ್ತಲ್ಲ. ಇವಾಗ ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ ಕೊಡಿ, ಲೇಟೆಸ್ಟ್ ಅಪ್ಡೇಟ್ ಏನು ಬಂದಿದೆ ಅಂತ ಕೊಡಿ ಅಂತ ಹೇಳ್ಬಿಟ್ಟು ಇವಾಗ ನಾನು ಕಮೆಂಟಲ್ಲೂ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಅದ್ರ ಬಗ್ಗೆ ಏನಾದ್ರು ವಿಡಿಯೋ ಮಾಡಿದ್ರೆ ನೀನು ವಿಡಿಯೋಗೋಸ್ಕರ ಮಾಡ್ತಿದ್ಯಾ ಹಂಗೆ ಹಿಂಗೆ ಅಂತ. ಅಂದರೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವೊಬ್ರು ಕಮೆಂಟ್ ಮಾಡಿದವರು ಅವ್ರ ಹೆಸರು ತೊಗೊಂಡು ಹೇಳೋಕ್ಕೂ ನನಗೆ ಇಷ್ಟ ಇಲ್ಲ. ಯಾಕಂದರೆ ಬೇಡ, ಯಾಕೆ ಸುಮ್ಮನೆ ಅಲ್ಲ. ನಾವು ಮಾಡ್ತಾ ಇರೋದು ಈಗ ಒಂದೊಂದು ಸತಿ ಏನಾಗುತ್ತೆ, ರ್ಯಾಪಿಡೋ ಪರ ಮಾಡಬೇಕಾಗುತ್ತೆ, ರ್ಯಾಪಿಡೋ ಅಥವಾ ಓಲಾ ಊಬರ್ ಯಾವುದೋ ಒಂದು ಬೈಕ್ ಟ್ಯಾಕ್ಸಿ ಅದರ ಪರ ಮಾಡಬೇಕಾಗುತ್ತೆ, ಒಂದ್ಸಲ ವಿರೋಧ ಮಾಡಬೇಕಾಗುತ್ತೆ. ಏನಂದರೆ ಅವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅವ್ರು ವಿರೋಧವಾಗಿ ಮಾಡ್ತೀವಿ. ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದರೆ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ತೀವಿ, ಚೆನ್ನಾಗಿ ವರ್ಕ್ ಮಾಡಿದರೆ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ, ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಹೇಳ್ತೀವಿ. ಏನಿರುತ್ತೆ ಅದನ್ನ ಹೇಳ್ತೀವಪ್ಪ. ಅವಾಗ ಆ ಕಡೆ ಇದ್ದ, ಇವಾಗ ಈ ಕಡೆ ಬಂದ್ಬಿಟ್ಟ, ಇಷ್ಟು ದಿವಸ ಇವರೇ ಪ್ರಮೋಟ್ ಮಾಡಿದರು, ಇವಾಗ ಇವರೇ ಉಲ್ಟಾ ಹೊಡಿತಾ ಇದ್ದಾರೆ. ಅಲ್ಲ ಹೆಂಗೆ ಅಲ್ಲ, ಏನು ಮಾಡಿದ್ರು ಅಂತೀರಲ್ಲ, ನಾವು ಏನು ಮಾಡ್ಬೇಕು ಹೇಳಿ. ಏನು ಮಾಡಿದ್ರು ಒಂದು ಬಂದೇ ಬರುತ್ತೆ ಬಿಡಿ. ಈ ಸೋಷಿಯಲ್ ಮೀಡಿಯಾ ಅಂದರೆ ಹಂಗೆ, ಎಲ್ಲನೂ ಎಕ್ಸೆಪ್ಟ್ ಮಾಡಿದ್ರೇ ನಮಗೆ ಇರೋದು. ಇವಾಗ ಬ್ಯಾಡ್ ಕಮೆಂಟು ಹಾಕ್ತೀರಾ, ಎಲ್ಲರೂ ಹಾಕ್ತೀರಾ, ಕೆಲವೊಬ್ರು ಚೆನ್ನಾಗಿ ಮಾಡಿದ್ರೆ ಅಂತ ಹೇಳ್ತೀರಾ, ಇನ್ನೊಬ್ಬರು ಅದನ್ನ ಹಾಕ್ತೀರಾ. ಇನ್ನೂ ಕೆಲವೊಬ್ರು ಅತಿ ಬುದ್ಧಿವಂತರು ನಾವು ವಿಡಿಯೋ ಮಾಡಿದ ಮೇಲೇ, ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ಇದನ್ನು ರ್ಯಾಪಿಡೋ ಅಥವಾ ನಾವೇನೋ ವಿಡಿಯೋ ಮಾಡಿ ಹಾಕ್ತೀವಲ್ಲ, ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೇ ಈ ಥರ ಆರ್ ಟಿ ಅವ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತೆ. ಎಲ್ಲಿಂದ ಎಲ್ಲಿ ಸಂಬಂಧ ಆದರೂ ಇದೆಯಾ ಅದಕ್ಕೆ? ಏನೋ ಒಂದು ಹೇಳ್ಬಿಡೋದು. ನೀನು ನೋಡಿದ್ರೆ ವಿಡಿಯೋ ಮಾಡ್ತೀಯ, ದುಡ್ಡು ಮಾಡ್ಕೋತೀಯ, ಇಲ್ಲಿ ಸಾಯ್ತಾ ಇದ್ದಾರೆ. ಇನ್ನೊಬ್ಬರು ಏನು ಅಂದರೆ, ನಾನು ವಿಡಿಯೋಗಳನ್ನು ಹಾಕೋದ್ರಿಂದನೇ ಬೇರೆಯವ್ರು ನೋಡಿ ಅದನ್ನು ಇದು ಮಾಡ್ತಾರಂತೆ. ಅಂದರೆ ಹೆಂಗೆ ಹಿಡಿತಾ ಇದ್ದಾರೆ ಅಂತ ನಾನು ವಿಡಿಯೋ ಹಾಕಿದ್ರೆ ಅದನ್ನು ಅದ ರೀತಿ ಮಾಡದಿದ್ರು ಅವ್ರು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಅವ್ರಿಗೆ ಐಡಿಯಾ ಕೊಡ್ತೀನಿ ಅಂತ ನಾನು ಅವ್ರಿಗೆ ಐಡಿಯಾ ಕೊಡುವಷ್ಟು ದೊಡ್ಡವನಾಗಿದ್ದೀನಾ ಈಗ ಆರ್ ಟಿ ಅವ್ರಿಗೆ ಇವ್ರಿಗೆಲ್ಲನೂ? ಇಲ್ಲಪ್ಪ, ನಡೀತಾ ಇರೋದು ನನ್ನ ಕಮೆಂಟ್ಸಲ್ಲಿ ಬಂದಿರೋದು, ನಮ್ಗೆ ಗೊತ್ತಿರೋರು ಹೇಳ್ತಾರೆ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳಿದ್ಮೇಲೆ ನಾನು ಆ ರೀತಿ ಮಾಡಿದ್ದೀನಿ. ಅಂದರೆ ಏನೇನಾಗಿದೆ ಅದನ್ನ ಹಾಕಿದ್ದೀನಿ. ಅದೇ ರೀತಿ ನಿಮ್ಮ ಸಲುವಾಗಿ ಅನ್ನೋಕ್ಕಿಂತ ಪಾರ್ಟ್ನರ್ ಸಲುವಾಗಿ ಏನೆಲ್ಲ ನಡೀತಾ ಇದೆ, ಅದೇ ರೀತಿ ರ್ಯಾಪಿಡೋ ಅವ್ರಿಗಾಗಿರ್ಬೋದು, ಪೋರ್ಟರ್ ಅವ್ರಿಗಾಗಿರ್ಬೋದು ಕಾಲ್ ಮಾಡಿ ಅವ್ರ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಇಲ್ಲ ಹಿಡಿತಾ ಇದ್ದರೆ ಇಲ್ಲ ಅದರ ಏನು ನೆಕ್ಸ್ಟ್ ಏನು ಡಿಸಿಷನ್ ತೊಗೋತಾ ಇದ್ದಾರೆ, ಅವರು ಏನಾದರೂ ಬಂದು ಕೊಡ್ತಾ ಇದ್ದಾರೆ, ಏನು ಮಾಡ್ತಾಯಿದ್ದಾರೆ, ಅದರಿಂದ ಏನೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ತೊಗೊಂಡ್ಬಿಟ್ಟು ನಿಮ್ಗೆ ಅಪ್ಡೇಟ್ ಮಾಡ್ತಾಯಿದ್ವಿ. ಅದರಿಂದ ತುಂಬ ಜನಕ್ಕೂ ಕೂಡ ಹೆಲ್ಪ್ ಆಗಿದೆ. ಅದನ್ನು ಬಿಟ್ಬಿಟ್ಟು ನಿನ್ನಿಂದನೇ ಆಯಿತು, ನೀನೇ ಮಾಡಿಬಿಟ್ಟೆ ಎಲ್ಲನೂ, ಹಿಂಗಾದರೆ ಹೆಂಗೆ ಅಂದರೆ ನೀನು ವಿಡಿಯೋ ನೋಡ್ಬಿಟ್ಟೆ ಆರ್ ಟಿ ಅವ್ರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನಿದು? ಹಂಗಾರೆ ಆಟೋದವರು ಆಗಿರ್ಬೋದು, ಯಾರೋ ಆಗಿರ್ಬೋದು, ಅವರೆಲ್ಲ ಬಂದಿರೋದು ಎಲ್ಲ ನನ್ನಿಂದನೇ ಆಯಿತು. ಅವರು ಇಲ್ಲಿ ಇದಕ್ಕೆ ಹೋದರು, ಏನೋ ಆ ಶಾಂತಿನಗರ್ಗೆ ಮುತ್ತಿಗೆ ಹಾಕಿದ್ರು, ಇದಕ್ಕೆ ಹಾಕಿದ್ರು, ಅದೆಲ್ಲ ನನ್ನಿಂದನೇ. ಅಲ್ಲ ಗುರು, ನೋಡಿ ನಾ ಎಷ್ಟು ಕರೆಕ್ಟ್ ಅಂದರೆ ಯಾವುದೇ ರೀತಿಯ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದೆ, ಎಷ್ಟು ಕಾಮನ್ನಾಗಿ ಹೇಳ್ತಾಯಿದ್ದೀನಿ ನೋಡಿ. ನೀವು ತಪ್ಪಿದರೆ ತಿದ್ದಿ, ಏನಿಲ್ಲ. ನನ್ನ ಕಡೆ ತಪ್ಪಿತ್ತು ಅಂದರೆ ಏನಾದ್ರು ಹೇಳಿ ನಾನು ತಿದ್ಕೋತೀನಿ. ಇಲ್ಲ ಗುರು ಹಿಂಗಲ್ಲ, ಇದು ಹಿಂಗನ್ನಿ, ಓಕೆ ನನಗೂ ಗೊತ್ತಾಗಲಿಲ್ಲ ಅಂದರೆ ಒಂದು ಇಬ್ಬರು ಕಡೆ ಕೇಳ್ಕೊಂಬಿಟ್ಟು ನಾವು ತಿದ್ಕೊಳ್ಳೋಣ. ಅದನ್ನು ಬಿಟ್ಟು ಕೆಟ್ಟದಾಗಿ ವರ್ಡ್ಸ್ ಯೂಸ್ ಮಾಡೋದು ಮಾಡಿ ನಮಗೇನು ಏನು ಚೇಂಜಸ್ ಆಗೋಲ್ಲ ಅಷ್ಟೇ. ನೀವು ಯೂಸ್ ಮಾಡಿದ್ರೆ ಅದು ನಿಮಗೆ ಹತ್ತುತ್ತೆ, ನಮಗೇನೂ ಬರೋಲ್ಲ, ಅದು ವಾಪಸ್ ರಿಟರ್ನ್ ಅಷ್ಟೇ. ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಹೀಗೆ ಮಾಡಿ. ಅದೇ ರೀತಿ ನೋಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡೋರು ನೋಡಿ. ನೀವು ಕೂಡ ಕಮೆಂಟ್ ಮಾಡಿ ಏನು ಹೇಳ್ತೀರ ಅಂತ. ನಾನು ವೇಟ್ ಮಾಡ್ತೀನಿ ಏನು ಕಮೆಂಟ್ ಮಾಡ್ತೀರಂತ. ಎಲ್ಲರೂ ಕಮೆಂಟ್ ಮಾಡಿ ಈ ವಿಡಿಯೋಗೆ ನಿಮ್ಮ ಅನಿಸಿಕೆಗಳನ್ನ ಶೇರ್ ಮಾಡಿ. ನಮ್ಮ ವಿಡಿಯೋಗಳು ಹೇಗೆ ಬರ್ತಾಯಿದೆ,
ಇನ್ನೂ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ ಅಂತ ಹೇಳ್ಬಿಟ್ಟು ನಮಗೆ ಕಮೆಂಟ್ ಮಾಡಿ, ನಾವು ತಿಳ್ಕೊತೀವಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟೇ, ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ, ಏನೇನೋ ಮಾತಾಡಿಬಿಟ್ಟೆ. ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಕ್ಷಮೆ ಇರಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಇಲ್ಲಿ ಆರ್ಡರ್ ಮಾಡೋರು ಹಸಿವಿಗೆ ಮಾತ್ರ ಬೆಲೆ, ಡೆಲಿವರಿ ಕೊಡೋರು ಹಸಿವಿಗೆ ಬೆಲೆನೇ ಇಲ್ಲ.